Okay, good morning, children. You are welcome to Akanda Spoken English class. And I think you all are watching my videos on YouTube. Today we are going to learn will. ಇವತ್ತು ನಾವು will ಬಗ್ಗೆ ಕಲಿತಾ ಇದ್ದೀವಿ ಮಕ್ಕಳೇ. will ಒಂದಿಗೆ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ. will ಒಂದಿಗೆ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಂದ್ರೆ even ಫಾರ್ಮ್ ಆಫ್ ದ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೀವಿ. And the meaning of will is willingness. Do you know what is willingness? Willingness ಅಂದ್ರೆ ಆ ಕೆಲಸ ಮಾಡುವ ಮನಸ್ಸಿದೆ ಅಂತ. ಯಾವಾಗ ಮಾಡೋದು ಆ ಕೆಲಸ? ಆಮೇಲೆ ಅಂದ್ರೆ ಯಾವಾಗ? ಆಫ್ಟರ್ 10 minutes, up to 20 minutes, next week, next month, next year. ಓಕೆ, ಆ ಕೆಲಸಗಳನ್ನ ಆಮೇಲೆ ಮಾಡ್ತೀವಲ್ಲ ಅದ್ರ ಬಗ್ಗೆ ನಾವು ಹೇಳಿಕೆ ಕೊಡೋದಕ್ಕೆ ಮತ್ತೆ ಆ ಕೆಲಸ ಮಾಡೋದಕ್ಕೆ ನಮಗೆ ಮನಸ್ಸಿರುತ್ತೆ, ಅದಕ್ಕೋಸ್ಕರ ನಾವು ಇಲ್ಲಿ ಏನ್ ಮಾಡ್ತೀವಿ? ವಿಲ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಕೆಲವು ವಾಕ್ಯಗಳನ್ನ ಬರ್ದಿದ್ದೀನಿ ನಾನು. ವಿಲ್ ಅನ್ನ ಯಾವ ರೀತಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ. ಲೆಟ್ ಅಸ್ ಸಿ ದ ಸೆಂಟೆನ್ಸಸ್. ಫಸ್ಟ್ ಒನ್, ದೇ ವಿಲ್ ಅಟೆಂಡ್ ದ ಮೀಟಿಂಗ್ ಟುಮಾರೋ. They will attend the meeting tomorrow. Itself here, the tomorrow shows that they will attend the meeting in the future. That is tomorrow. ಅವರಿಗೆ ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡೋದಕ್ಕೆ ಮನಸ್ಸಿದೆ ಅಂತ ಅರ್ಥ. ಎರಡನೇದು, ರಾಧಾ ವಿಲ್ ಪಾಸ್ PUC ನೆಕ್ಸ್ಟ್ ವೀಕ್. ರಾಧಾ PUC ಅನ್ನ ಮುಂದಿನ ವಾರ ಪಾಸ್ ಮಾಡ್ತಾಳೆ ಅಂತ. ಅದಕ್ಕೆ ಇದರ ಅರ್ಥ ಏನಂದ್ರೆ ಅವ್ರು ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದಾಳೆ ಅಂತ ಅರ್ಥ, ಮನಸ್ಸಿಟ್ಟು ಬರೆದಿದ್ದಾಳೆ ಅಂತಕ್ಕಂತ ಒಂದು ಅರ್ಥ. ನೆಕ್ಸ್ಟ್, ಕುಮಾರ್ ವಿಲ್ ಬೈ ಎ ನ್ಯೂ ಬೈಸೈಕಲ್. ನೋಡ್ರಿ, ಕುಮಾರ್ ಹ್ಯಾಸ್ ಮೇಡ್ ಹಿಸ್ ಮೈಂಡ್ ಟು ಬೈ ಅ ಬೈಸೈಕಲ್. ಅಂಡರ್ಸ್ಟ್ಯಾಂಡ್? ಹಿ ಹ್ಯಾಸ್ ಡಿಸೈಡೆಡ್. So he uses the sentence, Kumar will buy a new bicycle. ಕುಮಾರನು ಒಂದು ಹೊಸ ಬೈಸೈಕಲ್ ಅನ್ನ ಕೊಂಡುಕೊಳ್ತಾನೆ ಅಂತ. Next, Anita will meet us in the evening. It means we are speaking about Anita in the morning and we are saying that Anita will meet in the evening. Anitaಳು ಸಾಯಂಕಾಲ ಏನಾಗ್ತಾಳೆ? ಭೇಟಿ ಆಗ್ತಾಳೆ ನಮಗೆ ಅಂತಕ್ಕಂತಹ ಮಾತನ್ನ ನಾವಿಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, the teachers will punish you if you don't attend the class. Just look at these two sentences. ಈ ಎರಡು ವಾಕ್ಯಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡ್ರಿ, ಇಲ್ಲಿ ಏನಿದೆ? ಟೀಚರ್ಸ್ ವಿಲ್ ಪನಿಷ್. ಶಿಕ್ಷಕರು ಆಮೇಲೆ ನಿಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ಇವಾಗ ನೀವು ಒಂದು ವೇಳೆ ಇಂದು ಈಗ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ, ಇಫ್ ಯು ಡೋಂಟ್ ಅಟೆಂಡ್ ದ ಕ್ಲಾಸ್, ಡೋಂಟ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇವಾಗ ನೀವು ಒಂದು ವೇಳೆ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಶಿಕ್ಷಕರು ಏನ್ ಮಾಡ್ತಾರೆ ನಿಮಗೆ? ದೇ ವಿಲ್ ಪನಿಷ್ ಇನ್ ದ ಫ್ಯೂಚರ್. ಅಥವಾ ನಾಳೆ ಅಥವಾ ನಾಡಿದ್ದು ನಿಮ್ಗೆ ಏನ್ ಮಾಡ್ತಾರೆ? ಅವರು ಪನಿಷ್ಮೆಂಟ್ ಕೊಡ್ತಾರೆ ಅಂತಕ್ಕಂತಹ ಮಾತು. ಮೈ ಬ್ರದರ್ ವಿಲ್ ಬ್ರಿಂಗ್ ಮೆನಿ ಕಲರ್ಫುಲ್ ಕೈಟ್ಸ್. ನಮ್ಮ ಅಣ್ಣನು ಬಹಳಷ್ಟು ಬಣ್ಣ ಬಣ್ಣದ ಗಾಳಿಪಟಗಳನ್ನು ತರುವ ಭರವಸೆ ನಮ್ಗಿದೆ. ಅದಕ್ಕೋಸ್ಕರ ಆ ಮಾತನ್ನ ನಾವು ಹೇಳ್ತೀವಿ. ಸೊ ವಿಲ್ ಇಸ್ ಯೂಸ್ಡ್ ಲೈಕ್ ದಿಸ್. ಓಕೆ, ಅದಕ್ಕೆ ಹೆಚ್ಚಿಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ವಿಲ್ ಅಂದ್ರೆ ಆಮೇಲೆ ಆ ಕೆಲಸ ಮಾಡುವ ಮನಸ್ಸಿದೆ. ಈಗ ಉದಾಹರಣೆಗೆ ನಾನು ಸಾಯಂಕಾಲ ವಾಕಿಂಗ್ ಹೋಗ್ತೀನಿ ಅಂದ್ರೆ ಐ ವಿಲ್ ಗೋ ಫಾರ್ ಎ ವಾಕ್ ಇನ್ ದ ಈವ್ನಿಂಗ್ಸ್. ನನ್ನ ಫ್ರೆಂಡ್ಸ್ ನನಗೆ ಭೇಟಿ ಆಗೋಕೆ ಬರ್ತಾರೆ ಸಾಯಂಕಾಲ ಅಂದ್ರೆ ಮೈ ಫ್ರೆಂಡ್ಸ್ ವಿಲ್ ಕಮ್ ಟು ಮೀಟ್ ಮೀ. ಟುಮಾರೋ ಐ ವಿಲ್ ಸ್ಪೀಕ್ ಇನ್ ಎ ಫಂಕ್ಷನ್. ನಾಳೆ ನಾನು ಒಂದು ಫಂಕ್ಷನ್ ನಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಕ್ಕಂತಹ ವಿಚಾರಗಳು. ಅದಕ್ಕೆ ನೀವು ಮುಂದಿನ ಬಗ್ಗೆ ಹೇಳ್ಬೇಕಾದ್ರೆ ನಾವು ವಿಲ್ ಹಾಕಿ ಮಾತಾಡ್ತಾ ಹೋದ್ರೆ ವಿಲ್ ಒಂದಿಗೆ ವಿವನ್ ಹಾಕಿ ಮಾತಾಡ್ತೀವಿ. ಮತ್ತು ವಿಲ್ ಅನ್ನ ಐ ಯು ದೇ ಹಿ ಸೀಟ್ ಎಲ್ಲದರೊಂದಿಗೆ ನಾವು ಯೂಸ್ ಮಾಡ್ತೀವಿ ಮಕ್ಕಳೇ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ಈ ವಿಲ್ ಅನ್ನ ಈಸಿಯಾಗಿ ನಾವು ಏನ್ ಮಾಡ್ಬೋದು? ಯೂಸ್ ಮಾಡ್ಬೋದು ನಮ್ಮ ಮಾತಿನಲ್ಲಿ ಅಂತ ಹೇಳ್ತಾ, ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ವಿಷಯವನ್ನ ತಗೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.